ತುಂಬ ಜನ ಹೇಳ್ತಾರೆ ನಮಗೆ ವರ್ಕ್ ಬರೋದಿಲ್ಲ, ಬ್ಲೌಸ್ ಬರೋದಿಲ್ಲ. ಬಟ್ ನಾನು ಈ ವಿಡಿಯೋದ ಜೊತೆ ನನಗೆ ಎಷ್ಟು ಬ್ಲೌಸ್ ಬಂದಿದೆ, ಎಷ್ಟು ಕಸ್ಟಮರ್ದು ಎಷ್ಟು ಬ್ಲೌಸ್ ಬಂದಿದೆ, ಮತ್ತು ಹೇಗೆ ನೀವು ಕಸ್ಟಮರನ್ನು ಹಿಡಿಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ ಆಯಿತಾ. ಫಸ್ಟಿಗೆ ನೋಡಿ, ಇದೊಂದು ಬ್ಲೌಸ್ ಬಂದಿದೆ. ಇದು ಒಂದೇ ಕಸ್ಟಮರ್ ಇದು ನಾನು ನಿಮಗೆ ತೋರಿಸ್ತಿರೋದು. 2, 3, 4, 5, 6, 7, 8 ಬ್ಲೌಸ್. ಈಗ ಒಂದು ಬ್ಲೌಸ್ ನಾನು ಮಾಡ್ತಿದ್ದೇನೆ. ಇದು ಒಂದು ಕಸ್ಟಮರ್ ಇದ್ದು 9 ಬ್ಲೌಸ್ ಟೋಟಲ್ ಆಯಿತಾ. ಸೊ ಅವರದ್ದು 9 ಬ್ಲೌಸು ಮತ್ತು 4 ಸಾರಿಗೆ ಗೊಂಡೆ ಹಾಕಲಿಕ್ಕಿದೆ. ಇದು ನಾನು ಸೈಡಿಗೆ ಎತ್ತಿಡ್ತೇನೆ, ಯಾಕಂದರೆ ಇನ್ನೊಂದು ಕಸ್ಟಮರ್ ಇದ್ದು ತೋರಿಸ್ತೇನೆ ನಾನು. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಕಸ್ಟಮರನ್ನು ಹಿಡಿಬೇಕು ಅಂತ ಯಾರೂ ಹೇಳಲ್ಲ, ನಾನು ನಿಮಗೆ ಹೇಳಿಕೊಡ್ತೇನೆ ಈ ವಿಡಿಯೋದಲ್ಲಿ. ಸೊ ಎಂಡ್ವರೆಗೆ ಈ ವಿಡಿಯೋನ ನೋಡಿ ಆಯಿತಾ. ₹1 ಖರ್ಚಿಲ್ಲ ನಿಮಗೆ ಈ ಕಸ್ಟಮರ್ ಹಿಡಿಲಿಕ್ಕೆ ಆಯಿತಾ. ಒಂದು ಕಸ್ಟಮರ್ ಇದು 9 ಬ್ಲೌಸ್, ಇನ್ನೊಂದು ಕಸ್ಟಮರ್ ಇದು 1, 2, 3, 4. ಒಂದು ಕಸ್ಟಮರ್ ಇದು 4 ಬ್ಲೌಸು, ಒಂದು ಕಸ್ಟಮರ್ ಇದು 9 ಬ್ಲೌಸು. ಟೋಟಲ್ ಎಷ್ಟಾಯಿತು? 13 ಬ್ಲೌಸ್ ಆಯಿತು. ನಿನ್ನೆ ನಾನೊಂದು 3 ಬ್ಲೌಸ್ ಕೊಟ್ಟೆ. ಟೋಟಲ್ ನನ್ನ ಹತ್ರ 16 ಬ್ಲೌಸ್ ಇದ್ದದ್ದು. ಇದು ನಾನೆಲ್ಲ ಈಗ ಒಂದು 10 ದಿನದೊಳಗಡೆ ಎಲ್ಲ ಮಾಡಿ ಕೊಡಬೇಕು. ಸೊ ಇದನ್ನು ಕಸ್ಟಮರ್ ಹಿಡಿಯೋದು ಹೇಗೆ ಅಂದರೆ, ₹1 ಖರ್ಚಿಲ್ಲದೆ ನೀವು ಕಸ್ಟಮರನ್ನು ಹಿಡಿಬೋದು. ಬಟ್ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಲಿಕ್ಕೆ ₹1 ಬೇಕಾಗಿಲ್ಲ, ಬಟ್ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಪ್ರತಿದಿನ ಹಾರ್ಡ್ ವರ್ಕ್ ಮಾಡಿದರೆ ಈ ಕಸ್ಟಮರನ್ನು ಹಿಡಿಬೋದು. ಹೇಗೆ ಅಂದರೆ, ನೀವು ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡಬೇಕು. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೇನೆ. ನೀವು ಇನ್ಸ್ಟಾ ಓಪನ್ ಮಾಡಿ, ಫೇಸ್ಬುಕ್ ಓಪನ್ ಮಾಡಿ, ಯೂಟ್ಯೂಬ್ ಓಪನ್ ಮಾಡಿ. ಅದು ಒಂದೇ ಹೆಸರಲ್ಲಿ ಓಪನ್ ಮಾಡಬೇಕು. ಈಗ ನಂದು ಶ್ರೀ ಸಾಯಿ ಆರಿ ವರ್ಕ್ ಅಂತ ಇದೆ ನನ್ನ ಇದರಲ್ಲಿ. ನಂದು ಫೇಸ್ಬುಕ್ ನೋಡಿದರೂ ಶ್ರೀ ಸಾಯಿ ಹ್ಯಾಂಡ್ ಎಂಬ್ರಾಯ್ಡರಿ ಅಂತ ಇದೆ. ಇನ್ಸ್ಟಾಗ್ರಾಮ್ ನೋಡಿದರೂ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ ಅಂತ ಇದೆ. ಯೂಟ್ಯೂಬಲ್ಲಿ ನೋಡಿದರೂ ಶ್ರೀ ಸಾಯಿ ಅಂತಲೇ ಇದೆ. ಈಗ ನಾನು ಹೆಸರು ಚೇಂಜ್ ಮಾಡಿದ್ದೇನೆ ಯೂಟ್ಯೂಬಿದ್ದು. ಸೊ ವಿಷಯ ಏನಂದರೆ, ನೀವು ಮೂರು ಪ್ಲ್ಯಾಟ್ಫಾರ್ಮಲ್ಲೂ ನಿಮ್ಮದು ಒಂದೊಂದು ಅಕೌಂಟ್ ಓಪನ್ ಮಾಡಬೇಕು ಆಯಿತಾ. ಸೊ ಅಕೌಂಟ್ ಓಪನ್ ಮಾಡಿದಾದ್ಮೇಲೆ ಏನು ಮಾಡಬೇಕು, ಒಂದೇ ನೇಮ್ ಇಡಬೇಕು. ಮತ್ತು ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಿದು ಲಿಂಕ್ ಹಾಕಿ, ಯೂಟ್ಯೂಬ್ ಲಿಂಕ್ ಹಾಕಿ, ಯೂಟ್ಯೂಬಲ್ಲಿ ನಿಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ಕಿದು ಲಿಂಕ್ ಹಾಕಿ. ಓಕೆ. ಮತ್ತೆ ಏನು ಮಾಡಬೇಕು ಅಂದರೆ, ನಿಮಗೆ ಏನು ಗೊತ್ತಿದೆ ಆರಿ ವರ್ಕಲ್ಲಿ, ನಿಮಗೆ ಯಾವ ಸ್ಟಿಚಸ್ ಗೊತ್ತಿದೆ ಅದನ್ನು ಪ್ರತಿದಿನ 1 ತಿಂಗಳು ನೀವೀಗ ಯಾವುದರಲ್ಲೇ ಸ್ಟಾರ್ಟ್ ಮಾಡಿ, 1 ತಿಂಗಳವರೆಗೆ ನೀವು ಲಾಂಗ್ ವೀಡಿಯೋಸ್ ಮಾಡಬೇಡಿ. 1 ತಿಂಗಳವರೆಗೆ ನೀವು ಶಾರ್ಟ್ಸ್ ವೀಡಿಯೋನ ಹಾಕಬೇಕು ಆಯಿತಾ. ತುಂಬ ಶಾರ್ಟ್ಸ್ ವೀಡಿಯೋ ಹಾಕಬೇಕು. ಅಂದರೆ ಪ್ರತಿದಿನ 1 ಅಥವಾ 2, ಬೆಳಿಗ್ಗೆ ಒಂದು ಹಾಕಿ, ಸಂಜೆ ಒಂದು ಹಾಕಿ, ಪ್ರತಿದಿನ ಹಾಕಿ. ಈಗ ಒಂದು ಸ್ಟಾರ್ಟಿಂಗ್ ನಿಮಗೆ ಸಬ್ಸ್ಕ್ರೈಬರೇ ಇಲ್ಲ, 0 ಸಬ್ಸ್ಕ್ರೈಬ್. ಮತ್ತು ಇನ್ನೊಂದು, ಯಾರಿಗೂ ನೀವು ಈ ಲಿಂಕನ್ನು ಶೇರ್ ಮಾಡಿ, ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಯಾರ ಹತ್ರ ಕೇಳಬೇಡಿ. ನಿಮಗೆ ಬರುವ ಕಸ್ಟಮರ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ ಆಗಲಿ ಜೆನ್ವಿನ್ ಆಗಿರಬೇಕು. ಅಂದರೆ ನಿಮ್ಮ ವೀಡಿಯೋನ ಕಂಪ್ಲೀಟಾಗಿ ನೋಡುವವರಾಗಿರಬೇಕು. ನೀವು ಯಾರ ಹತ್ರ ಆದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ತೀರಾ, ಆಗ ಅವ್ರು ಏನು ಹೇಳ್ತಾರೆ, ಆಯಿತು ಮಾಡ್ತೇನೆ ಅಂತ ಹೇಳಿ ಮಾಡ್ತಾರೆ, ಬಟ್ ನಿಮ್ಮ ವೀಡಿಯೋಸ್ ನೋಡಲ್ಲ. ಆಗೇನಾಗುತ್ತೆ, ಯೂಟ್ಯೂಬ್ ಜಾಸ್ತಿ ನಿಮ್ಮ ವೀಡಿಯೋಸನ್ನು ಪುಷ್ ಮಾಡಲ್ಲ. ಜಾಸ್ತಿಯಿಂದ ಜಾಸ್ತಿ ನಮ್ಮ ವೀಡಿಯೋಸನ್ನು ನೋಡುವವರಿದ್ದರೆ ಪುಷ್ ಮಾಡುತ್ತೆ. ಈಗ 2 ಜನ ನೋಡ್ತಾರೆ ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಡೇ ಅದು 10 ಜನಕ್ಕೆ ಕಳಿಸುತ್ತೆ. ಆ 10 ಜನ ಕೂಡ ನೋಡ್ತಾರೆ ಅಂತ ತಿಳ್ಕೊಳ್ಳಿ, ಅದನ್ನು 100 ಜನಕ್ಕೆ ಕಳಿಸುತ್ತೆ ಯೂಟ್ಯೂಬ್. ಹಾಗೆ ಆಯಿತಾ. ಸೊ ಈಗ ನೀವು ಯಾರಾದ್ರೂ ಹೇಳ್ತೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ, ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ, ಬಟ್ ವಿಡಿಯೋ ನೋಡಲ್ಲ. ಆಗೇನಾಗುತ್ತೆ, ಯೂಟ್ಯೂಬಿಗೆ ರಾಂಗ್ ಮೆಸೇಜ್ ಹೋಗುತ್ತೆ, ಯಾರು ಇವರ ಚಾನಲನ್ನು ನೋಡಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ನೀವು ಯಾರ ಹತ್ರನೂ ಕೇಳ್ಕೊಳ್ಬೇಡಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಫಾಲೋ ಮಾಡಿ ಅಂತ ಯಾರ ಹತ್ರ ಕೇಳ್ಕೊಳ್ಬೇಡಿ. ಡೈಲಿ ಮಾತ್ರ 1 ರಿಂದ 2 ಶಾರ್ಟ್ಸ್ ವೀಡಿಯೋ ಹಾಕಿ. ಶಾರ್ಟ್ ಆಗಿರುವಂತಹ ವೀಡಿಯೋನ ಶಾರ್ಟ್ಸಲ್ಲಿ ರೀಲ್ಸ್ ಪ್ರಕಾರ ಹಾಕಿ. ಆ ಒಂದೇ ವೀಡಿಯೋನ ನೀವು ಇನ್ಸ್ಟಾಗ್ರಾಮಿಗೂ ಹಾಕ್ಬೋದು, ಫೇಸ್ಬುಕ್ ಹಾಕ್ಬೋದು, ಯೂಟ್ಯೂಬ್ ಹಾಕ್ಬೋದು ಆಯಿತಾ. ಸೊ ಕಂಟಿನ್ಯೂಸನ್ನು ಮಾಡಿ. 1 ತಿಂಗಳು ನೀವು ಸೇಮ್ ಟೈಮಿಗೆ, ಈಗ ಬೆಳಿಗ್ಗೆ 10 ಗಂಟೆಗೆ ಹಾಕಿದರೆ ಸಂಜೆ 5 ಗಂಟೆಗೆ ಹಾಕಿದರೆ, 1 ತಿಂಗಳು ನೀವು ಬಿಡದೆ 10 ಗಂಟೆಗೆ ಮತ್ತು 5 ಗಂಟೆಗೆ ಹಾಕಿ ನೋಡಿ. ಆಗ ನೋಡಿ ನಿಮ್ಮ ಚಾನಲ್ ಹೇಗೆ ಗ್ರೋ ಆಗುತ್ತೆ, ಹೇಗೆ ಕಸ್ಟಮರ್ ಬರ್ತಾರೆ. ಕಸ್ಟಮರ್ ನಿಮ್ಮ ಬಾಯಿ ನೋಡಿ ಬರೋದಿಲ್ಲ, ನಿಮ್ಮ ಮುಖ ನೋಡಿ ಬರೋದಿಲ್ಲ ಆಯಿತಾ. ಕಸ್ಟಮರ್ ಬರೋದು ನಿಮ್ಮ ವರ್ಕ್ ಹೇಗಿದೆ ಅಂತ ನೋಡ್ಕೊಂಡು. ಈಗ ಇಷ್ಟೆಲ್ಲ ನನಗೀಗ 13 ಬ್ಲೌಸ್ ನನ್ನ ಕೈಯಲ್ಲಿದೆ. ಇದೇನು ಅವರು ನಾನು ಮಾತಾಡುವ ಸ್ಟೈಲ್ ನೋಡಿ ಕೊಟ್ರಾ? ಇಲ್ಲ. ನನ್ನ ಮುಖ ನೋಡಿ ಕೊಟ್ರಾ? ಇಲ್ಲ. ಅಥವಾ ನನ್ನ ಊರು, ನನ್ನ ಹೆಸರು, ನನ್ನ ಏನು ಜಾತಿ ಅದು ನೋಡಿಕೊಟ್ರ? ಇಲ್ಲ. ನನ್ನ ವರ್ಕ್ ನೋಡಿ ಕೊಟ್ಟಿದ್ದಾರೆ. ಅಂದರೆ ಯೂಟ್ಯೂಬಲ್ಲಿ ನನ್ನ ವರ್ಕ್ ಫಿನಿಶಿಂಗ್ ನೋಡಿ ಅವರು ಇಷ್ಟು ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ನಾನು ಅಷ್ಟು ವರ್ಕ್ ಮಾಡ್ತೇನೆ, ಅಷ್ಟು ಫಿನಿಶಿಂಗ್ ನೀಟ್ ಮಾಡ್ತೇನೆ ಆಯಿತಾ. ರೇಟ್ ಕೂಡ ರೀಸನೇಬಲೇ ಇಡ್ತೇನೆ. ಸೊ ಆಗ ನಾವೇನು ಮಾಡಬೇಕಂದ್ರೆ, ನಮ್ಮ ರೇಟ್ ರೀಸನೇಬಲ್ ಇರಬೇಕು ಮತ್ತು ನಾವು ವರ್ಕ್ ಮಾಡುವುದು ನೀಟ್ ಇರಬೇಕು. ಹಾಗಾದರೆ ಮಾತ್ರ ನಮಗೆ ಕಸ್ಟಮರ್ ಬರ್ತಾರೆ. ಇದೆಲ್ಲ ಮದುವೆ ಬ್ಲೌಸು. ಒಬ್ಬರದ್ದು 9 ಬ್ಲೌಸ್ ಹೇಳಿದ್ನಲ್ಲ, ಅದು ಮದುವೆ ಬ್ಲೌಸೇ. ಒಬ್ಬರದ್ದು 4 ಬ್ಲೌಸು ಮದುವೆ ಬ್ಲೌಸು.
ತುಂಬ ಜನ ನನ್ನ ಈ ವಿಡಿಯೋದಲ್ಲಿ ಬಂದು ಕಮೆಂಟ್ ಹಾಕ್ತಾರೆ, ನಮಗೆ ಕಸ್ಟಮರೇ ಸಿಗಲ್ಲ. ನಾನು ಒಂದು ಹೇಳ್ತೇನೆ ನಿಮಗೆ, ಯಾರ ವಿಡಿಯೋದಲ್ಲಿ ಹೋಗಿ ಕಮೆಂಟ್ ಹಾಕಿದರೆ ಕಸ್ಟಮರ್ ಸಿಗಲ್ಲ. ಕಸ್ಟಮರ್ ಸಿಗೋದು ಎಲ್ಲಿಂದ ಅಂದರೆ ನಮ್ಮ ಹಾರ್ಡ್ ವರ್ಕ್ನಿಂದ ಮಾತ್ರ. ನಾನು ಈ ಯೂಟ್ಯೂಬ್ ಟ್ರಿಕ್ಸನ್ನು ನಾನು ನಿಮಗೆ ಹೇಳಿದ್ನಲ್ಲ, ಅದನ್ನು ಫಾಲೋ ಮಾಡಿ ಪ್ರತಿದಿನ 2 ಶಾರ್ಟ್ಸ್ ವಿಡಿಯೋ ಹಾಕಿ, ಖಂಡಿತ ಕಸ್ಟಮರ್ ಬರ್ತಾರೆ. ಈಗ ನೀವು ಹಾಕಿದ ತಕ್ಷಣವೇ 1 ತಿಂಗಳಲ್ಲಿ ನಿಮಗೆ 50 ಬ್ಲೌಸ್ 60 ಬ್ಲೌಸ್ 10 ಬ್ಲೌಸ್ ಬರುತ್ತೆ ಅಂತ ನಾನು ಹೇಳಲ್ಲ, ಬರುತ್ತೆ. ಬಟ್ ನೀವು ಟ್ರೈ ಮಾಡಿ, ಜಸ್ಟ್ ಇದನ್ನೊಂದು ಫಾಲೋ ಮಾಡಿ. 1-2 ತಿಂಗಳಾದಮೇಲೆ 1-2 ಕಸ್ಟಮರ್ ಬರೋದಿದ್ರೆ ಕೇಳಿ. ಮತ್ತು ನೀವು ಕಸ್ಟಮರನ್ನು ನಿಮ್ಮ ಊರಲ್ಲೇ ಹುಡುಕಬೇಡಿ, ಬೇರೆ ಊರಲ್ಲಿ ಹುಡುಕಿ. ಬೇರೆ ಊರಲ್ಲಿ ಹುಡುಕ್ಲಿಕ್ಕೆ ನಿಮಗೆ ಅವರ ಕಾಂಟ್ಯಾಕ್ಟ್ ಇರೋದಿಲ್ಲ. ಬಟ್ ಈಗ ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವ ಕಾರಣ ಜನಗಳಿಗೆ ಏನಂದರೆ ಸೋಷಿಯಲ್ ಮೀಡಿಯಾದ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ತುಂಬ ಬ್ಲೌಸಸ್ ಎಲ್ಲ ಕೊಡ್ತಾರೆ. ಇದೆಲ್ಲ ಬ್ಲೌಸಸ್ ಏನು ಗೊತ್ತಾ, 1-2 ಬ್ಲೌಸ್ ಮಾತ್ರ ಸಿಂಪಲ್ ವರ್ಕ್, ಮತ್ತೆಲ್ಲ ಗ್ರ್ಯಾಂಡ್ ವರ್ಕ್, ಆಯಿತಾ. ಒಂದೊಂದು ಕಸ್ಟಮರಿಂದ ಕೂಡ 10,000 13,000 20,000 ಅರ್ನ್ ಮಾಡ್ಬೋದು, ಆಯಿತಾ. ಸೊ ಹಾಗಾಗಿ ಈಗಲೇ ನಂದೀಗ 6 ಇಯರ್ಸ್ ಆಯಿತು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯಿತು. 2 ಇಯರ್ಸಿಂದ ನನಗೆ ಎಷ್ಟು ವರ್ಕ್ ಬರ್ತಿದೆ ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಎಷ್ಟು ವರ್ಕ್ ಮಾಡ್ತೇನೆ, ಎಷ್ಟು ಫಿನಿಶಿಂಗ್ ನೋಡ್ಬೋದು, ನೀಟ್ ಇದೆಯಾ ಇಲ್ವಾ ಅಂತ, ಎಷ್ಟು ಸ್ಟೂಡೆಂಟ್ ವರ್ಕ್ ಮಾಡ್ತಾರೆ ಅಂತ ನೋಡ್ಬೋದು. ಹಾಗಾಗಿ ನಿಮ್ಗೆ ಯಾರಿಗಾದ್ರು ಆರಿ ವರ್ಕ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ನಮ್ಮ ಕ್ಲಾಸಿಗೆ, ಏನೂ ಇದಿಲ್ಲ. ಮತ್ತು ನಿಮಗೆ ಒಂದು 40 ಬ್ಲೌಸ್ ಡಿಸೈನ್ಸ್ ಇದು. ಈಗ ನಾವು ಹೊಸದಾಗಿ ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ವಿ, 3 ತಿಂಗಳ ಕೋರ್ಸು, 3,500. ಅದರಲ್ಲಿ ವಾರಕ್ಕೆ 3 ದಿನ ಕ್ಲಾಸ್ ಇರುತ್ತೆ. ಅದರಲ್ಲಿ 1 ದಿನ ಲೈವ್ ಕ್ಲಾಸ್ ಇರುತ್ತೆ. ನಿಮ್ಮ ಡೌಟ್ಸನ್ನೆಲ್ಲ ನಾವು ಕ್ಲಿಯರ್ ಮಾಡ್ತೇವೆ. ಸೊ ನೋಡ್ಬೋದು, ಇದು 9 ಬ್ಲೌಸು, ಇದು ಮದುಮಗಳ ಬ್ಲೌಸ್, ಧಾರೆ ಬ್ಲೌಸ್. ತುಂಬ ಗ್ರ್ಯಾಂಡಾಗಿರುವ ವರ್ಕನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.